ಬೇಸರದ ರಾಟೆಯು ಎದೆಯಲ್ಲಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮೂಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮೂಗಿ ಎಲ್ಲೇ ನೋಡು ಹಳೆಗೂ ಬರ್ಲಿ ಬರ್ರಿ ರೈತರು ನಾವು ಇನ್ನೊಬ್ಬರಿಗೆ ಅನ್ನ ಹಾಕರು, ನಾವೇ ಸೊತ್ತೋಗ್ಬಿಟ್ರಿಗಿನ ರೈತರು ಇನ್ನು ಅನ್ನ ಹಾಕರ್ ಯಾರಿಲ್ಲ. ಸಾಲ ನಾಲು ಸಂಬಂಧ ನಾಲು ದೇವ್ರ ಮ್ಯಾಗಿನ ದೇವ್ರು ನೋಡ್ತಾನ. ರೈತರಾಗಿ 4 ಜನ ಕಣ್ಣಾಕ ನಾವೇ ಸೊತ್ತೋದ್ರಿಂದ ಅನ್ನ ಹಾಕರ್ ಯಾರಿಲ್ಲ. ನೋಡಿ ನಾವು ಅನ್ನ ಮಾಡಿ ಸಾಲ ಮತ್ತೆ ಏನ್ ಮಾಡ್ಬೇಕಂತ. ಈಗ ಮಳೆ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ, ಯಾರೇನ್ ಮಾಡಕ್ಕಾಗ್ತದ. ಡ್ಯಾಮ್ ನೀರ್ ಅದಾವ ತುಂಬ ಅದಾವ ಆದ್ರೆ ಕೊಡ್ಬೋಡ್ರು. ನಮ್ ಕರ್ಮ ಏನ್ ಮಾಡಕ್ಕಾಗ್ತದ. ಎಲ್ಲರಿಗೂ ನಮಸ್ಕಾರ. ನಾವು ತುಂಗಭದ್ರಾ ಡ್ಯಾಮ್ ಕಡ್ಲಿದ್ದ ಕೆನಾಲರ್ ಮಾತಾಡಕತ್ತೀವಿ. ಇಲಾಸಿ ಕೆನಾಲರ್ ನಮ್ಮ ಭಾಗದ ರೈತರಿಗೆ ಎಷ್ಟು ತಿಪ್ಪಲ ಆಯ್ತಂದ್ರಿಗಿನೇ ಒಂದಿನ 5 ಅಡಿ ಬಿಡ್ತಾರ, ಒಂದಿನ 6 ಅಡಿ ಬಿಡ್ತಾರ, ಒಂದಿನ 7 ಅಡಿ ಬಿಡ್ತಾರ, ಪೂರಾ ಒಂದಿನ 4 ಅಡಿ ಬಿಟ್ಟಿರ್ತಾರೆ ನೀರು. ನಾವು ಗದ್ದೆ ಇನ್ನೇನು ಹಚ್ಕೋಬೇಕಂತ ನಿರ್ಧಾರ ಮಾಡ್ಕೊಂಡು ಪಟ್ಲಾರ್ ಹೊಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ, ಕಾಲಕ್ಕೆ ನೀರು ಹೋಗಿರ್ತಾವ. ನಾವು ಸರ್ಕಾರನ ನಂಬ್ಕೊಂಡು ಜೀವನ ಮಾಡಕತ್ತೀವಿ. ಡ್ಯಾಮ್ನ ನೋಡಿದ್ರೆ 92 TMC ನೀರು ಅದಾವ. ಆದ್ರೂ ಕೂಡ ನೀರು ಎತ್ತಕ್ಕೆ ರೆಡಿ ಇಲ್ಲ ಅವರು. ಅವಷ್ಟು ನೀರನ್ನ ಕುಡಿಯಕ್ಕೆ ಯೂಸ್ ಮಾಡ್ತಾರೋ ಇಲ್ಲ ಇನ್ನು ಯಾವ್ದಕ್ಕೆ ಯೂಸ್ ಮಾಡ್ತಾರೋ, ಫ್ಯಾಕ್ಟ್ರಿ ಮಾಡ್ತಾರೋ, ಇನ್ನೊಂದಕ್ಕೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಬೆಳೆ ಆದರೂ ನಮಗೆ ನೀರು ಕೊಟ್ಟರೆ ನಾವು ಕೂಡ ಬದುಕ್ತೀವಿ. ನಮಗೂ ಹೆಂಡತಿ ಮಕ್ಕಳು ಅದಾರ, ನಮಗೂ ಸಂಸಾರ ಐತೆ. ಅದನ್ನು ಸ್ವಲ್ಪ ಸರ್ಕಾರದ ನೆನಪಿಗೆ ಇಟ್ಕೊಂಡ್ರೆ ನಮಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ. ಅದ್ರ ದೃಷ್ಟಿಯಿಂದ ಹೆಂಗಣ ಮಾಡಿ ಕೆನಲ್ನಾಗ ನೀರು ಭಾಳ ಕಡಿಮೆ ಅದಾವ. ಅದಕ್ಕೆ ಸ್ವಲ್ಪ ಫುಲ್ ಮಾಡಿದ್ರಿಗಿನೇ ಬೇಷ್ ಆಗ್ತದೆ. ಆಂಧ್ರ ನಂಬಿ ಅವ್ರ ನಂಬಿ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾರು ಹೊಟ್ಟೆ ಬಾಡಿಗೆ ಒಟ್ಟಿಗೆ ಇದಾಕ್ಬಾಡ್ರಿ ನೀವು. ಅವ್ರವ್ರ ಬುದ್ಧಿವಂತಿಕೆ ಮ್ಯಾಗ ಅವ್ರವ್ರ ಶಾಣತನ ಮ್ಯಾಗ ನೀರು ಬಿಡ್ಸ್ಕೊಂಡು ಹೋಗ್ತಾರ ಅವ್ರು. ಆಮೇಲೆ ಅದಕ್ಕಿಂತ ಆಂಧ್ರದವ್ರ ನಮಗೆ ರೈತರು ಕರ್ನಾಟಕದಾಗ ಬಿಟ್ಟು ಕರ್ನಾಟಕದಾಗ ನೀರಿಲ್ದಂಗೆ ಮಾಡ್ತಾರ. ನಮಗೆ ನಮಗೆ ನೀರಿಲ್ಲ ಅಂದ್ರೆ ಹಂಗಿನೇ ನಾವು ಬೆಳೆದ ಹೆಂಗ. ಒಂದು ಗೊಬ್ಬರ ತಗಂತ 2200 ರೂಪಾಯಿ ಆಗೈತೆ. ಒಂದು ಚೀಲ ಯೂರಿಯಾ ತಗೋಬೇಕಂದ್ರೆ FID ಹೇಳ್ತಾ ಇದಾರೆ. ನಾವು ಗೊಬ್ಬರ ತರಕ್ಕೂ ಅಷ್ಟು ತಿಪ್ಪಲೆ ಐತೆ. ಇಷ್ಟು ಎಲ್ಲ ಪ್ರತಿ ಒಂದಕ್ಕೂ ತಿಪ್ಪಲೆ ಐತೆ. ನೀರಿಂದ ಅಭಾವ ಐತೆ. ನೀರಿಂದು ಅಭಾವ ಐತೆ. ಮನುಷ್ಯರು ನೋಡ್ರಿ ನಮ್ಮೊಬ್ಬ ಸಹಾಯ. ರೈತ ದೇಶದ ಬೆನ್ನೆಲುಬು ಅಂತಾರ. ದೇಶದ ಬೆನ್ನೆಲುಬನ್ನೇ ಮುರಿಯಕ್ಕೆತ್ತಾರ. ಇನ್ನು ದೇಶದ ಬೆನ್ನೆಲುಬನ್ನ ಉಳಿಯೋದು ಯಾವಾಗ, ಅದು ನೆಟ್ಟಿಗೆ ನಿಂದ್ರದ ಯಾವಾಗ, 4 ಜನಕ್ಕೆ ಉಪಯೋಗ ಆಗೋದು ಯಾವಾಗ. ಬೆನ್ನೆಲುಬನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆನ್ನೆಲುಬೇ ಇಲ್ಲ ಈಗ. ಬೆನ್ನೆಲುಬನ್ನೇ ಆಧಾರ ಮಾಡ್ಕೊಂಡು ಭಾಳ ಜನ ಅದರಿಂದನೇ ಜೀವನ ಮಾಡ್ತಿದಾರೆ. ಈ ಸರ್ಕಾರ ಅದು ಒಂದು ಇದನ್ನ ತಗೊಂಡು ಮನವಿ ಮಾಡ್ಕೊಂಡು ಹೆಂಗಣ ಮಾಡಿ ರೈತರಿಗೆ ಒಂದು ಸ್ವಲ್ಪ ಆದ್ಯತೆ ಜಾಸ್ತಿ ಕೊಟ್ಟು ರೈತನ ಉಳಿಸೋಂಥ ಕಾರ್ಯಕ್ರಮಗಳು ಮಾಡಿರಿ. ರೈತರಿಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಿರಿ. ನಮಗೂ ಸ್ವಲ್ಪ ಒಳ್ಳೇದಾಗ್ತದೆ. ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತತೆ ಅಂತ ಹೇಳಕ್ಕೆ ಒಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.